ಯಾಕೆ ಹಿಂಗೆ ವರ್ಷ ವರ್ಷ ನನ್ನ ಬರ್ಡೇ ದಿನ ಅಥವಾ ನನ್ನ ಬರ್ಡೇ ಟೈಮಲ್ಲಿ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಹಾರ್ಟ್ ಬಲೂನ್ಸೇ ಗುಬಾಲ್. ಏನು ಬಲೂನ್ಸ? ಹಾರ್ಟ್ ಬಲೂನ್ಸು. ಅವಳ್ದ ಆರ್ಡರು ಅವಳ್ದೆ ಬರ್ತಡೆಗೆ. ಅದಕ್ಕೆ ನೀವೆಲ್ಲೋದ್ರೂ ನಾವು 3 ಜನ ಬರ್ತೀವಿ ಈಗ. ಅದೇ ಟ್ರೀಟ್ ಕೊಡಿಸ್ತಾರೆ ಆಮೇಲೆ ನಿಮ್ಮ ಅಪ್ಪ ಕೊಡ್ತಾನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಖಿಲಾ ವ್ಲಾಗ್ಸ್. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೊ ತುಂಬ ದಿನ ಆದಮೇಲೆ ನಾನು ಮತ್ತೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಹತ್ತತ್ರ 1 ಮಂತ್ ಆಗ್ತಾ ಬಂತು. ಲಾಸ್ಟ್ ವ್ಲಾಗ್ ಮಾಡಿದ್ದು ಮನೆ ಶಿಫ್ಟ್ ಮಾಡಿದಾಗ, ಅದೇ ವ್ಲಾಗ್ ನಾನು ಲಾಸ್ಟ್ ಮಾಡಿದ್ದು. ಅದಾದಮೇಲೆ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟುಡೇ ಈಸ್ ಮೈ ಬರ್ಡೇ. ದಿಸ್ ಬರ್ಡೇ ಈಸ್ ನಾಟ್ ಸ್ಪೆಷಲ್. ಇದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿದ್ದೆ ಹಿಂಗೆಲ್ಲ ಮಾಡಬೇಕು ಅಂತೆಲ್ಲ. ಬಟ್ ಡ್ಯೂ ಟು ಈ ಎಕ್ಸಾಮ್ ಇರೋದ್ರಿಂದ ನಾನೇನೂ ಆ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇದು ಒಂಥರ ನಾರ್ಮಲ್ ಡೇ ಥರನೇ ಇದೆ. ಐ ಆಮ್ ರೆಡಿ. ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಆಮೇಲೆ ಬರೋಷ್ಟೊತ್ತಿಗೆ ಹೆಂಗೂ ಟೈಮ್ ಆಗುತ್ತೆ. 9 ಗಂಟೆ. ಎಕ್ಸಾಮ್ ಇದೆ ಇವತ್ತು 10 ಗಂಟೆಗೆ. ಎಕ್ಸಾಮ್ ಹೋಗಬೇಕು. ಏನೂ ಓದಿಲ್ಲ. ಫುಲ್ ನೆನ್ನೆಲ್ಲ ಒಂಥರ ಬೇಜಾರಲ್ಲಿ ಓದೋಕ್ಕೂ ಆಗಿಲ್ಲ. ಇನ್ನೊಂದು 10 ನಿಮಿಷದಲ್ಲಿ ಪೂಜೆ ಗೀಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಕುತ್ಕೊಂಡು ಒಂದು ಸತಿ ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದೇನು ಬರುತ್ತೋ ಅದನ್ನೇ ಬರೆದಿಟ್ಟು ಬರ್ತೀನಿ. ಸೊ ಬಟ್ ಎಕ್ಸಾಮ್ ಅಂತೂ ಮಿಸ್ ಮಾಡಬಾರ್ದು. ಆ್ಯಂಡ್ ವೆಯ್ಟ್, ಐ ವಿಲ್ ಶೋ ಯು ಮೈ ಔಟ್ಫಿಟ್. ನನಗೆ ಗೊತ್ತಿಲ್ಲ ಎಷ್ಟು ಕಾಣುತ್ತೆ ಎಷ್ಟು ಕಾಣಲ್ಲ ಅಂತ. ಬಟ್ ನಾನು ಬ್ಯಾಕ್ ಸೈಡ್ ನಿಂತ್ಕೋತೀನಿ. ಲೆಟ್ಸ್ ಸಿ. ಓಕೆ. ಮುದ್ದು ಮೋಹಿನಿಯೇ ರೂಪ ರಕ್ಕಸಿಯೇ ಒಂದಿಷ್ಟು. ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಪೂಜೆ ಮಾಡಿದ್ರು ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಯಾಕೆ ಹಿಂಗೆ ವರ್ಷ ವರ್ಷ ನನ್ನ ಬರ್ಡೇ ದಿನ ಅಥವಾ ನನ್ನ ಬರ್ಡೇ ಟೈಮಲ್ಲಿ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಇಯರು ಆಗಿತ್ತು. ಬಟ್ ಅದನ್ನು ನನಗೆಲ್ಲೋ ಒಂದು ಕಡೆ ಮರೆತು ಸೆಲೆಬ್ರೇಟ್ ಮಾಡಿಕೊಂಡೆ. ಬಟ್ ಈ ವರ್ಷ ಅದೇನೋ ಬರ್ಡೇ ಅನ್ನೋದನ್ನು ಸೊ ಲಿಟ್ರಲಿ ಹೇಳಬೇಕು ಅಂತಂದರೆ ಇದೇ 6 ಮಂತ್ಸ್ ಬಿಫೋರ್ ನನ್ನ ಬರ್ಡೇ ಬರುತ್ತೆ. ನನ್ನ ಬರ್ಡೇ ಹಿಂಗೆ ಸೆಲೆಬ್ರೇಟ್ ಮಾಡ್ಕೋಬೇಕು, ಆಚೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದೇ ಲೆಟ್ಸಿ ಏನಾಗುತ್ತೆ ಏನು ಅಂತ. ಇವಾಗ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಟೈಮ್ ಬಂದುಬಿಟ್ಟು ಕಾಣ್ತಿದೆಯಾ ಅಲ್ಲಿ 8 ಗಂಟೆ. ಇನ್ನೊಂದು 5 ನಿಮಿಷ 8:15 ಆಗುತ್ತೆ. ಸೊ 9 o'clock ನಾವಲ್ಲಿ ಬಿಡಬೇಕು ಗಾಡಿ ಅಷ್ಟೇ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಓಕೆ. ಸೊ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ಆಯಿತು. ಆ್ಯಂಡ್ ಇಷ್ಟೊತ್ತು ಕೂತ್ಕೊಂಡು ಓದ್ಕೊತಿದ್ದೆ ಬಿಕಾಸ್ ಇವಾಗ ಎಕ್ಸಾಮ್ ಇದೆ. ಆ್ಯಂಡ್ ಟೈಮ್ 9 ಗಂಟೆ. ನಿದ್ದೆ ಬೇರೆ ಬರ್ತೈತೆ. ನನ್ನ ಕಣ್ಣು ನೋಡಿ ಹೆಂಗೈತೆ. ಬೇಡ, ಲೆಟ್ಸ್ ಗೋ ಟೈಮ್ ಆಗೋಗಿದೆ ಆಲ್ರೆಡಿ. ಆ ರೋಡಲ್ಲಿ ನಾವೊಂದು ತಗೊಂಡ್ಬಂದಿದ್ದಲ್ಲ ನಮಗೆ ನೀರು ತಗೊಳ್ಳೋ ಟೈಮಲ್ಲಿ ಇನ್ನೊಂದಿನ ನಾನು ಮಮತಾ ಹಿಂದೆ ಕೂತ್ಕೊಂಡಿದ್ದೀವಿ. ಫಾಸ್ಟಾಗಿ ಹೋಗ್ಬಿಟ್ಟು ಬ್ರೇಕ್ ಮಾಡಲ್ಲ. ಅವ್ನು ಎದ್ರಿಸ್ಕೊಂಡ್ಬಿಟ್ಟಿದ್ದಾನೆ ದೊಡ್ಡ ಅಂಶಲ್ಲಿ. ನಾನು ಅವಳು ಇವಳು ಬಸ್ಸಲ್ಲಿ ಓದೋದು. ಇವಳು ಎಕ್ಸಾಮಲ್ಲಿ ಹಿಡಿಬಾರ್ದಂತೆ. ಇನ್ನೆಂಗೆ ಹಿಡಿಬೇಕು? ಹಾಂ ಹೇಳು. ನೀವು ಅದು ಬಿಡು. ಬಟನೇ ಮಾಡಿಲ್ಲ ಟ್ರೀಟ್ ಅಂತ ಹೇಳು ಮಕ್ಕೆ. ಬೇಡ, ನಾನು ಟ್ರೀಟ್ ಕೊಡ್ಸೋದೇ ಇಲ್ಲ. ನೀವು ಬರ್ಡೇ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಅದೇನೋ ಉತ್ತವಳೆ, ಅದೇನು ಉತ್ತವಳೆ ಅಂತ ಗೊತ್ತಿಲ್ಲ. ಹಾಂ ಉತ್ತವಳೆ. ಹಾಂ ಲತಾ ಹೇಳು ಬೇಗ. ಅವಳು ಹುಟ್ಟು ಕೊಡು ಇಲ್ಲಿ. ಗೈಸ್ ಇರು 1 ನಿಮಿಷ. ಹಿಂಗೆ ಸೆಕೆಂಡ್ಸ್ ಅಷ್ಟೇ. ಅದು ನಾನು ಸ್ಲೋಮೋ ಮಾಡಿ ಹಾಕ್ತೀನಿ. ಓಕೆ, ಇವಾಗ ಕಾಲೇಜ್ ಹೋಗ್ತಾ ಇದ್ದೀವಿ. ಟ್ರೀಟ್ ಕೊಡಿಸ್ತಾರೆ ಆಮೇಲೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ?
ಸತ್ರು ಕೊಡ್ಸಲ್ಲ. ಸಿಕ್ಕಿದ್ವಿ ಬಾಯ್ ನೋಡಿ ಮಾತ್ರ ಇವ್ರು ಯಾವಳ ನಂಗೆ ಗೊತ್ತಿಲ್ಲ. ಓದ್ಕೋಬೇಕು, ಟ್ರಾಫಿಕ್ ಜಾಸ್ತಿ ಝೂಮಲ್ಲಿ ಹಿಡಿಬೇಡ ನಾನು. ಝೂಮಲ್ಲಿಲ್ಲ, ಎಷ್ಟು ದೂರ ಐತೆ. ಅಷ್ಟು ಮೇಲೆ ನೀನು ಕನ್ಫ್ಯೂಸ್ ಅಂದಮೇಲೆ ಕುಡ್ಸಿ ಬಾ. ಏನ ಫ್ರೀ ಕುಡ್ಸಿ. ನಾನು ದುಡಿಯೋ ಟೈಮಿಗೆ ನಾನು ಕೊಡಿಸ್ತೀನಿ. ನಾನು ಇನ್ನೂ ದುಡಿತಾ ಇಲ್ಲ. ದುಡಿತಾ ಇರೋದು ನೀನಾ ನಾನಾ? ದುಡಿತಾ ಇರೋದು ನೀನಾ ನಾನಾ? ನಾನೇ ಇರಲ್ಲ. ಅದೇ ಸಂಡೇ ಆಚೆ ಹೋಗೋಕ್ಕಿರುತ್ತೆ ಅಲ್ಲ, ಸಂಡೇ ಆಚೆ ಹೋಗೋಕೆ ನಿನ್ನ ಹತ್ರ ಇರುತ್ತೆ. ಸಂಡೆ ಆಚೆ ನಾನೇನು ಪೇ ಮಾಡಲ್ಲ. ಗೊತ್ತಿಲ್ಲತ್ತಾ 2000 ಖರ್ಚು ಮಾಡೋದು ಗೊತ್ತಿಲ್ಲತ್ತಾ? ಸಂಡೆ ಪೇ ಮಾಡೋಂಥ ಜಾಗಕ್ಕೆಲ್ಲ ಯಾರು ಹೋಗ್ತಾರೆ? ಜುಡಿಯೋಗೆ ಹೋಯ್ತಲ್ಲ ಲತಾ ಲತಾ. ಬೀಪ್ ಹಾಕ್ತೀನಿ, ತಲೆ ಕೆಡಿಸ್ಕೊಬೇಡ. ಇಲ್ಲ, ನಾನು ಬೀಪ್ ಹಾಕ್ತೀನಿ ಲತಾ, ತಲೆ ಕೆಡಿಸ್ಕೊಬೇಡ. ಬೀಪ್ ಹಾಕ್ಬೇಕಂತ ಹಾಕ್ತೀನಿ. ಸಾಯಿ ಬರೀ ಬೈಸ್ಕೊಳಕ್ಕಂತಾನೆ ಹುಟ್ಬಿಟ್ಟವಳು ನನ್ನ ಹತ್ರ. ಇವ್ಳು ಬರ್ತಾರೆ ದಿವಸ ಹೋಗಿಸ್ಕೊಂತಾಳೆ. ನಾಚಿಕೆ ಮಾಡಿದ್ದು ಲತಾ ಹೆಂಗೆ ಬರ್ದೆ? ಪೇಪರ್ ನಮ್ಮದು ಚೆನ್ನಾಗಿ ಬರ್ದಿದ್ದೀನಿ ಎಲ್ಲ ಬರ್ದು. ಇವಾಗ ನನ್ನ ಬ್ಲಾಗ್ ಹೇಳು, ಹೆಂಗೆ ಬರ್ದೆ ಪೇಪರು? ಏನಕ್ಕೆ ಅದು ಇದಕ್ಕೆ ಅದನ್ನೇ ಇದಕ್ಕೆ ಹಾಕೋ. ಇಲ್ಲ ಹಂಗಾಗಲ್ಲ, ಹೇಳು ಬೇಗ. ಹೆಂಗೆ ಬರ್ದೆ? ಚೆನ್ನಾಗಿ ಬರ್ದೆ. ಬರ್ದಾ? ಈಗ ಮ್ಯಾಮ್ ಆಚೆ ಹೋಗಿದ ತಕ್ಷಣ ನಮ್ಮ ಕ್ಲಾಸಲ್ಲಿ ಹಿಂಗೆ ಕಾಪಿ ಹೊಡಿತಿದ್ರು ಗೊತ್ತಾ? ಆಚೆ ನಿಮ್ಮನ್ನ ಅಷ್ಟು ಬಿಟ್ಬಿಟ್ಟು ಲತಾ ನಾನು ಕರೆಕ್ಟಾಗಿ ಕ್ಯಾಮ್ರಾ ಎತ್ಕೊಂಡಾಗ ನೀನು ಯಾವಾಗಲೂ ತಿಂತೀಯ ಲತಾ. ಗೈಸ್, ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ನೋಡಿ ಮಲ್ಕೊಂಡಿರೋದು. ಲತಾ ಯಾವಾಗೂ ನಿದ್ದೆ. ನಾನು ಮತ್ತೆ ಲತಾ ಅವರು ಬರೋದ್ರೊಳಗೆ ಇವರಿಬ್ರು ಬಂದಿರುವ ನಮ್ಮ ಮನೆಗೆ ಸ್ವಾಗತ. ಬೇಡ ಬೇಡ, ನನ್ಗೆ ಗೊತ್ತೇ ಇಲ್ಲ. ಹಂಗಾದ್ರೆ ನೀ ಹಿಂದೆ ಅದಕ್ಕೆ ಬರ್ತಾ ಇದ್ದ ಫುಲ್ ಅದೇ. ಕುತ್ಕೊಂಡಿರೋ ಸ್ಟೈಲ್ ನೋಡ್ಬಿಟ್ರೆ ಒಳ್ಳೆ ಮರ್ಯಾದೆ, ಒಳ್ಳೆ ಮರ್ಯಾದೆ. ಒಳ್ಳೆ ಮರ್ಯಾದೆ. ಅದಕ್ಕೆ ನೀವೆಲ್ಲೋದ್ರೂ ನಾವು 3 ಜನ ಬರ್ತೀವಿ ಈಗ. ನೀವು ಹಾಸ್ಟೆಲ್ ಹೋಗಿರಿ, ನನಗೆ ಪರ್ಸೆಂಟ್ ಕೆಲಸ ಇದೆ, ನಮ್ಮ ಸುಮ್ಮ ನಾವು ಬರ್ತೀವಿ ಮಚ್ಚಾ. ಡಿಪ್ರೆಷನ್ ತೂ ಬರ್ತಡೆ ಕಣೆ ಅವ್ರದ್ದು. ಜಗಳ ಮಾಡ್ಕೊಂಡು ಕೂತ್ಕೊಂಡಿದ್ಯಲ್ಲ ತಾ. ಅಲ್ಲ ಬೈಕ್ ಆಯ್ತು ಅಂದ್ರೆ ನಮ್ಮ ಹತ್ರ ಇರೋದು ಸ್ಕೂಟಿ. ಬೈಕ್ ಎಲ್ಲಿಂದ ಎತ್ತದು? ಅಕ್ಕ ನಂಗೆ ಹಿಂಗೆ ಎತ್ತಕ್ಕೆಲ್ಲ ಅಷ್ಟು ಸ್ಟ್ರೆಂತ್ ಇಲ್ಲ ಅಕ್ಕ ನನ್ನ ಹತ್ರ. ಲೇಡಿ ಬಾಹುಬಲಿ तेरी तरफ शिव जी चले दे. ನೋಡ್ಲತ್ತ ನಾನು ಬೈಕ್ ಎತ್ತೀನಿ ಈಗ. ಎತ್ಬಿಟ್ಟು ತೋರಿಸ್ರಿ ನೋಡೋಣ. ಡಿಪ್ರೆಷನ್ ಎಲ್ಲರಿಗೂ ನಿಂತರ ಹ್ಯಾಪಿ ರಿಲೇಶನ್ಶಿಪ್ ಇರಲ್ಲ ಲತಾ. ಹೆಲ್ತಿ ರಿಲೇಶನ್. ಅವಳ್ದ ಆರ್ಡರು ಅವಳ್ದೇ ಬರ್ತಡೆಗೆ. ಡೀಸೆನ್ಸ್ ಏನದು ಮಚ್ಚ ಅದನ್ನ. ಹೆಂಗ್ ಮಚ್ಚ ಸರ್ಪ್ರೈಸ್ ಚೆನ್ನಾಗಿತ್ತ ನಿನ್ ಬರ್ತಡೆಗೆ ನಿನ್ ಕೈಲ ಲೈಕ್ ತೆಗೆ. ಕೊಡು ಮಚ್ಚ, ಅವಳು ಬರ್ತಡೆ ಅವಳಿಗೆ ಕೊಡು. ಕೊಡು ಮಚ್ಚ,
ಅವಳ ಬರ್ತ್ಡೇ ಗಿಫ್ಟ್ ಅವಳಿಗೆ. ನನ್ನ ಬರ್ಡೇಗೆ ಹೋಗ್ಬಿಟ್ಟು ನಾನೇ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಲ್ಟೋರ್ ಹತ್ರ. ಸರ್ಪ್ರೈಸ್ ಇತ್ತಾ ಅಷ್ಟೇ. ನನಗೆ ಆಯ್ತು, ನಾನು ನಿಜವಾಗ್ಲೂ ಶಾಕ್ ಆಗ್ಬಿಟ್ಟೆ. ಓಕೆ ಮಚ್ಚ ಗಿಫ್ಟ್ ಮಚ್ಚ, ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಆರ್ತಿಗೆ ಶುಭಾಶಯ. ಜೀವನದಲ್ಲಿ ಚೆನ್ನಾಗಿರು. ಇದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಂತ ನೀವು ಎರಡೂ ಇದ್ರಲ್ಲೂ ನೋಡ್ಕೊಳ್ರಿ. ಆನ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಆಫ್ ಸ್ಕ್ರೀನ್ ಇದು. ಓಕೆ ಲತಾ ಅವರೇ ಅಷ್ಟೇ ಹೇಳಿ, ಜಾಸ್ತಿ ಏನಾದ್ರು ಮರ್ಯಾದೆ ಇಲ್ಲ ಇಬ್ರಿಗೂ ಅಷ್ಟೇ. ಮರ್ಯಾದೆ ಇಲ್ಲ ಇಬ್ರಿಗೂ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಆಯ್ತು, ಅವಳಿಗೆ ಕೊಡು ಮಚ್ಚ ಅವಳ ಗಿಫ್ಟ್ನ. ಒಂಚೂರು ಕಾಮನ್ ಸೆನ್ಸ್ ಅನ್ನೋದು ಬೇಡ. ಅವ್ಳ ಗಿಫ್ಟ್ನ ಹಂಗೆ ತೆಗೆದು ನೋಡ್ತೀಯಲ್ಲ, ಕೊಡು ಅವಳಿಗೆ, ಕೊಡು ಅವಳ ಗಿಫ್ಟ್ ಅವಳಿಗೆ. ಕಾಮನ್ ಸೆನ್ಸ್ ಅನ್ನೋದು ನಮ್ಮ ಹುಡುಗಿರಲ್ಲಿ ಇಲ್ವೇ ಇಲ್ಲಪ್ಪ ನಮ್ಗೆ. ನೋಡು ಕದ್ ನೋಡೋದು, ನೋಡು ಕದ್ ನೋಡೋ ಬುದ್ಧಿ ಅದು ಬಿಟ್ಟೋದೇ ಇಲ್ಲ. ಇದನ್ನ ಯಾಕೆ ಮುಚ್ಚ ಬ್ಲೂ ಪ್ರಿಂಟ್ ಅಂತೆ. ಇಂಗ್ಲಿಷು ಲೇ, ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. क्यों भी ओवर एक्टिंग करता है साला, ओवर एक्टिंग की औलाद. ನಿಮ್ಮ ಹುಡುಗ ಅಂತೂ ಕೊಡಲ್ಲ, ನಂಗೆ ಗೊತ್ತು. ನಿಂಗೆ ಹುಡುಗ ಅಂತೂ ಹುಡ್ಕೊಳ್ಳಲ್ಲ ಈ ಜನ್ಮದಲ್ಲಿ. ಮಚ್ಚ ಆ ಬಲೂನ್ಸ್, ಯಾವ ಬಲೂನ್ಸ್ ನೋಡು, ಆ ಬಲೂನ್ಸ್ ಅದು ಹೇಳು, ಯಾವ ಬಲೂನ್? ರೆಡ್ ಅಲ್ಲ, ರೆಡ್ ಅಲ್ಲ, ಅದು ಚೆನ್ನಾಗಿ ನೋಡು. ಓ ರೆಡ್ ಕಲರ್. ಓ ಬೈ ಬೈ ರೆಡ್ ಕಲರ್. ಬೈ ರೆಡ್ ಕಲರ್ ಅದೇನು? ಏನು ಬಲೂನ್ಸ್ ಮಚ್ಚ ಅದು? ಚೆನ್ನಾಗಿ ನೋಡು ಕಣ್ಬಿಟ್ಟು. ಅದು ಹಾರ್ಟ್ ಬಲೂನ್ಸೇ ಗುಬಾಲ್. ಹಾರ್ಟ್ ಬಲೂನ್ಸು. ಡಿಗ್ರಿ ಆಯ್ತು ಬ್ಲಾಗರ್ ಕಲ್ತ್ಕೊಂಡ್ ಇವಾಗ ನಾವೇನೋ ಬೇಸಿಕ್ ಕಲಿತಾ ಇದ್ದೀವಿ. ಅದು ಕೊಟ್ಟಿದ್ ರೀಸನ್ ಕೇಳು. ರೀಸನ್ ಯಾಕೆ ಅಂದ್ರೆ ಈ ಜನ್ಮದಲ್ಲಿ ನೀನು ಕಮಿಟ್ ಆಗಲ್ಲ, ಒಂದು ಹುಡುಗ ಸಿಗಲ್ಲ, ಸಿಗ್ತಾನೋ ಅಲ್ಲ ನೀನು ಸಿಗಕ್ಕೆ ಬಿಡಲ್ಲ, ಇದು ಕರೆಕ್ಟು. ಅದಕ್ಕೆ ನಾವು ದೊಡ್ಡ ಮನ್ಸು ಮಾಡಿ, ಒಂದು ಸ್ವಲ್ಪ ದೊಡ್ಡ ಮನ್ಸು ಮಾಡಿ, ಅದೇ ಅವಳ ಮನ್ಸಷ್ಟೇ ಆ ಬಲೂನ್ ಈಗ ದೊಡ್ಡದಾಗುತ್ತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೋಗ್ಲಿ ಆರನೇ ತಾರೀಕು ಏನೋ ಕಷ್ಟಪಟ್ಟು ಏನೋ ಜೋಡಿಸ್ತಾವಳಂತೆ, ನೋಡ್ಕೊಳ್ರಿ. ಲತಾ ಇವಾಗ ನೋಡು, ಇಷ್ಟೊತ್ತು ಬ್ಲಾಗ್ ಮಾಡು ಅಂದಲ್ಲ. ದಯವಿಟ್ಟು ನೀನು ಮನೆಗೆ ಹೋಗ್ಬಿಡು, ನಾನು ಹೇಳ್ತೀನಿ, ಆಚೆ ಹೋಗ್ತೀನಿ. ಇವಾಗ ಅದೇ ಮಾಡೋದು, ನಂಗೆ ಸುಸ್ತಾಗ್ತೈತೆ. ಅವಳು 9 ಗಂಟೆ ಅಂತ ಇಟ್ಕೊಂಬಿಟ್ಟವಳೆ, ಇವಳು ಉತ್ತವಳೆ. ಇವಾಗ ನಗಿಯೇ ಲತಾ. ಹ್ಞೂ ನೀನು ಅವಾಗ ಹೇಳ್ದಲ್ಲ ಅದಕ್ಕೆ.
ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತೆ ಅದಕ್ಕೆ. ನೀನೇನಂದೆ? ಏನಕ್ಕೆ ತೆಗಿತಿದ್ಯಾ ಅಂತ ಗೊತ್ತಿಲ್ಲ, ಸುಮ್ಮನೆ ಫ್ಲಾಶ್ ತಗೊಂಡ್ಬರ್ರಿ. ನೀವಿಬ್ರು ಬರೀ ಯಾರೋ ಹೇಳಿದ್ರಪ್ಪ ಬ್ಲಾಗ್ ಮಾಡಿದ್ದು ಕಂಟೆಂಟ್ ಸಿಗುತ್ತೆ ಅಂತ. ನೀವೇ ಹೇಳಿಯೋದು. ಯಾಕ 5-5 ಊದ್ರಿ ಅಕ್ಕ. ಅಕ್ಕ ಊದುಲ್ ಅಕ್ಕ. ಬೇಡ ಅದ್ರ ಕಡೆ ಓದ್ತೀಯಾ? ಅದೇ ಬೇಡ ಅದ್ರ ಕಡೆ ಓದ್ತೀಯಾ? ಅದೇ ನೆಕ್ಸ್ಟ್. ನೀನ್ ವೈಟ್ ಕೂದಲು ಎದ್ದು ಕಾಣಿಸ್ತಾ ಇದೆ. ಎದ್ದು ಕಾಣಿಸುತ್ತೆ ವೈಟ್ ಅದಕ್ಕೆ. ನೀನ್ ವೈಟ್ ಕೂದಲು ಎದ್ದು ಕಾಣಿಸ್ತಾ ಇದೆ. ಎದ್ದು ಕಾಣಿಸುತ್ತೆ ವೈಟ್ ಅದಕ್ಕೆ. ನ್ಯಾಚುರಲ್ ಬ್ಯೂಟಿ. ನಾನೇನೋ ಮಾಡಿಲ್ಲ, ನೀನು ಹಿಂಗೆ ಹೇಳ್ತಾ ನೀ ಹಂಗಂದ್ರೆ ಅದು ಗೊತ್ತೇ ಆಗ್ಬಿಡುತ್ತೆ ಆಮೇಲೆ ಅಂತಂದ್ರೆ ಸುಮ್ಮನೆ ಅಟ್ಲೀಸ್ಟ್ ಬ್ಲೋವರ್ ಕೈ ಹಂಗಿಲ್ಲ ಬ್ಲೋವರ್ ಬೇಕಂತೆ ಹಿಂಗೆ ಇಟ್ಕೊಂಡ್ಬಿಟ್ಟೆ. ಅದಕ್ಕೆ ಇವಾಗ ಮತ್ತೆ ಕೈ ಹಂಗೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಹಿಂಗೆ ನಾನು ನೋಡ್ರಿ ಹಂಗೆ ಏನೇನು ಅವತಾರಗಳು ಆಡ್ತಾರೆ. ಸೀಸರು ಅಲ್ಲಿರ್ಬೇಕು ನೋಡು. ನಾನು ಹಿಂಗೆ ಕುತ್ಕೊಂಡು ಹಿಂಗೆ ನೋಡ್ಬೇಕು ಏನೇನು ಮಾಡ್ತಾರೆ. ಸರ್ಪ್ರೈಸ್ ಎಲ್ಲ ಸುಳ್ಳು. ಆಯಿತು ಅದು ನನಗೆ ಯಾವಾಗ ಗೊತ್ತಾಯ್ತು, ಬ್ಲಿಂಕಿಟ್ ಅವ್ರು ಬಂದಾಗ ಆಯಿತು ಸರ್ಪ್ರೈಸು. ಅಲ್ಲ ಅವಳ್ದು ಬರ್ತಾರೆ, ನಿಂದೇನು ಫೋಟೋ ಬರ್ಬೇಕಲ್ಲ. ಕ್ಲೀನ್ ಮಾಡಿಬಿಟ್ಟು ಹೋಗ್ತಾನೆ ಇವಾಗ.